ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, ವಿಶ್ವವಸು ನಾಮ ಸಂವತ್ಸರ, ನಿಜ ಜ್ಯೇಷ್ಠ ಮಾಸ, ಉತ್ತರಾಯಣ, ತಾರೀಕು 14/6/2026ರಿಂದ 20/6/2026 ಬರ್ತಕ್ಕಂಥ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಈ ವಾರದಲ್ಲಿ ಚಂದ್ರ ವೃಷಭ ರಾಶಿಯಿಂದ ಸಿಂಹ ರಾಶಿವರೆಗೂ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಬರ್ತಕ್ಕಂಥ ರೋಹಿಣಿ ನಕ್ಷತ್ರ, ಮೃಗಶಿರ, ಆರಿದ್ರ, ಪುನರ್ವಸು, ಅದೇ ರೀತಿಯಾಗಿ ಪುಷ್ಯ, ಆಶ್ಲೇಷ, ಮಕ ಹಾಗೆ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ. ಮೊದಲೇ ಪ್ರಾರಂಭ ರಾಹುವಿನ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡುತ್ತೆ. ತದನಂತರ ಗುರುವಿನ ನಕ್ಷತ್ರ, ಶನಿಯ ನಕ್ಷತ್ರ, ಬುಧನ ನಕ್ಷತ್ರ, ಕೇತುವಿನ ನಕ್ಷತ್ರ, ಶುಕ್ರ ನಕ್ಷತ್ರದಲ್ಲಿ ವಾರದ ಅಂತ್ಯಭಾಗವನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಗ್ರಹಗಳ ಬದಲಾವಣೆಯಲ್ಲಿ ಸೂರ್ಯ ಮಾತ್ರ ಬದಲಾವಣೆಯನ್ನು ತಗೊಳ್ತಾ ಇದ್ದಾನೆ. ಅದರ ತಾರೀಕು ಮಿಥುನ ರಾಶಿ ಪ್ರವೇಶ. ಅಲ್ಲಿ ನೋಡಿ, ಮಿಥುನ ರಾಶಿ ಪ್ರವೇಶ ಬಂದಾಗ, ದ್ವಿಸ್ವಭಾವಕ್ಕೆ ಬಂದಾಗ ಶೂನ್ಯ ಮಾಸ ಅಂತ ಕರೆದ್ವಿ. ನೀನು ಆಷಾಢ ಪ್ರಾರಂಭ ಆಗುತ್ತೆ, ಜ್ಯೇಷ್ಠ ಆಷಾಢ ಪ್ರಾರಂಭ ಆಗಿಬಿಡ್ತದೆ. ನಿಜ ಆಷಾಢ ನಡೀತಾ ಇದೆ ಈಗ. ಯಾವಾಗ ಸೂರ್ಯ ದ್ವಿಸ್ವಭಾವ ರಾಶಿಗಳಿಗೆ ಎಂಟ್ರಿ ಆಗ್ತದೋ, ಸೂರ್ಯನ ಬಲ ಕಡಿಮೆ ಅಷ್ಟೇ, ಏನಾಗೋದಿಲ್ಲ. ದ್ವಿಸ್ವಭಾವ ರಾಶಿಗಳಲ್ಲಿ ಸೂರ್ಯನ ಬಲ, ಅದಕ್ಕೆ ಶುಭ ಕಾರ್ಯಗಳು ಸ್ವಲ್ಪ ನಿಷಿದ್ಧ. ಬಟ್ ಮಿಥುನ ರಾಶಿ ಬುಧನ ಒಂದು ತತ್ವವಾಗಿರೋದ್ರಿಂದ ಸೂರ್ಯನಿಗೆ ಒಂದು ಸ್ವಲ್ಪ ಪ್ರಬಲತೆ ಜಾಸ್ತಿ ಇರ್ತದೆ. ಸೂರ್ಯನೊಟ್ಟಿಗೆ ಬುಧಾದಿತ್ಯ ಯೋಗ, ಶುಕ್ರ ಗುರು ಸಂಯೋಗ ಭಾಳ ವಿಶೇಷವಾಗಿರ್ತಕ್ಕಂಥ ಸಂಯೋಗದ ಕಾಲ. ಗ್ರಹಗಳೇನೋ ಸ್ಥಿತಿಗತಿಗಳನ್ನು ಕಾಪಾಡಿಕೊಂಡಿರ್ತಕ್ಕಂಥದ್ದಿದೆ. ಯಥಾಸ್ಥಿತವಾಗಿ ಶನಿ ಮೀನರಾಶಿಯಲ್ಲಿ, ರಾಹು ಕುಂಭರಾಶಿಯಲ್ಲಿ, ಕೇತು ಸಿಂಹರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು, ಗುರು ಶುಕ್ರ ಕಟಕ ರಾಶಿಯಲ್ಲಿ ಇರ್ತಕ್ಕಂಥದ್ದು, ಬುಧ ಸೂರ್ಯಕ ಇರ್ತಕ್ಕಂಥದ್ದು, ರಾಶಿ ಬಂದು ಮಿಥುನ, ಸ್ವಸ್ಥಾನದಲ್ಲಿ ಕುಜ ಸ್ಥಿತವಾಗಿರ್ತಕ್ಕಂಥದ್ದು. ಈ ಒಂದು ಗ್ರಹಗಳ ಸ್ಥಿತಿ ಗತಿಗಳನ್ನು ನೋಡಿದಾಗ ರಾಶಿಗಳ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಯಾರಿಗೆ ಯಾವ ಫಲಗಳು ಲಭ್ಯವಾಗ್ತದೆ, ಎಲ್ಲಿ ಎಚ್ಚರಿಕೆ ವಹಿಸ್ಕೋಬೇಕು, ಎಲ್ಲಿ ನಾವು ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನೋದು ಸಂಕ್ಷಿಪ್ತವಾಗಿ ವಿದ್ಯಾಭ್ಯಾಸ, ನಿಮ್ಮ ಒಂದು ಆರೋಗ್ಯ, ಆಗ ವೈವಾಹಿಕ ಜೀವನ ಹೇಗೆ, ಇವೆಲ್ಲವನ್ನು ನೋಡೋಣ. ನೋಡಿ, ಮೊದಲು ಮೇಷ ರಾಶಿಯವರ ಫಲ. ಲಗ್ನದಲ್ಲೇ ಲಗ್ನಾಧಿಪತಿ ಇದ್ದಾನೆ, ಆವೇಶದಿದೆ, ಏನೇ ಬಂದರೂ ತಡ್ಕೊಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ ಮೇಷರಾಶಿಯವ್ರಿಗೆ ಈಗ ಪ್ರೆಸೆಂಟ್. ಗ್ರಹಗಳ ಸ್ಥಿತಿ ಮೊದಲು ಪ್ರಾರಂಭ ರಾಹುವಿನ ನಕ್ಷತ್ರ, ತದನಂತರ ಬರ್ತಕ್ಕಂಥದ್ದು ನಿಮಗೆ ಅಂದರೆ ಮೊದಲೇ ಪ್ರಾರಂಭವನ್ನು ತಗೊಂಡಾಗ ರೋಹಿಣಿ ನಕ್ಷತ್ರದಲ್ಲಿ ಪ್ರಾರಂಭ, ಧನಸ್ಥಾನದಿಂದ ಚಂದ್ರ ಹೋಗ್ತದೆ. ರೋಹಿಣಿ, ಮೃಗಶಿರ, ತದನಂತರದಲ್ಲಿ ರಾಹುವಿನ ನಕ್ಷತ್ರ, ಶನಿಯ ನಕ್ಷತ್ರ ಮಧ್ಯಭಾಗದಲ್ಲಿ ಸ್ವಲ್ಪ ನಷ್ಟವನ್ನು ಹೊಂದಬಹುದು. ಬಿಟ್ಟರೆ ಈ ಒಂದು ವಾರ ಮೇಷರಾಶಿಯವ್ರಿಗೆ ಒಳ್ಳೆಯ ಸ್ಥಿತಿಗತಿಗಳು, ಹಣಕಾಸಿನ ವ್ಯವಸ್ಥೆ, ಕುಟುಂಬ ಸೌಖ್ಯ, ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಸಹಿತವಾಗಿದೆ. ವಿದ್ಯಾರ್ಥಿಗಳು ಕೂಡ ಮೇಷರಾಶಿಯವ್ರಿಗೆ ಶುಭದ ದಿನ. ಆತಂಕದ ಮನೋಭಾವತೆ ಬೇಡ. ನಾನು ಆಗಲೇ ಹೇಳ್ತೇನೆ, ಮೇಷರಾಶಿಯವ್ರಿಗೆ ಆತಂಕ ಪಡತಕ್ಕಂಥದ್ದು ಏನಿಲ್ಲ. ಮ್ಯಾಕ್ಸಿಮಮ್ ಗುರುಗಳೇ 7.5 ನಡೀತಾ ಇದೆ, ಹೇಗೆ, ನೆವರ್, ಡೋಂಟ್ ವರಿ. ಯಾಕೆಂದರೆ ಗುರುವಿನ ದೃಷ್ಟಿ ನವಮ ದೃಷ್ಟಿ ಶನಿಯ ಮೇಲಿದ್ದೆ. ಹಾಗಾಗಿ ತಲೆ ಕೆಡಿಸ್ಕೊಳ್ತಕ್ಕಂಥ ಅಗತ್ಯ ಇಲ್ಲ. ಕಾರ್ಯಪ್ರವೃತ್ತ ಆಗಿ ಕೆಲವೊಂದು ಸಮಸ್ಯೆಗಳಿದ್ದಾಗ ದಶಾಭುಕ್ತಿಗಳು ಏನು ನಡೀತಾ ಇದೆ ಅದಕ್ಕೆ ಸೂಕ್ತ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಖಂಡಿತವಾಗಿ ಚೆನ್ನಾಗಿದೆ. ಒಳ್ಳೆಯ ಒಂದು ಸುಖಾಸೀನದ ಕಾಲ ಈ ವಾರದಲ್ಲಿ ಮೇಷರಾಶಿಯವರಿಗೆ ತೋರಿಸ್ತಾ ಇದೆ. ಧನಾಧಿಪತಿ ಚತುರ್ಥ ಭಾವ, ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ತೃತೀಯ ಭಾವ. ಆ್ಯಕ್ಟಿವ್ನೆಸ್ ಜಾಸ್ತಿ ಇರುತ್ತೆ, ಕ್ರಿಯೇಟಿವ್ನೆಸ್ ಜಾಸ್ತಿ ಇರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಬುದ್ಧಿಶಕ್ತಿಯ ವಿಚಾರದಲ್ಲಿ 6ರ ಅಧಿಪತಿ ಆಗಿರ್ತಕ್ಕಂಥದ್ದು 3ರ ಸ್ಥಾನದಲ್ಲಿದ್ದಾನೆ. ಕೆಲಸ ಕಾರ್ಯಗಳು ಪ್ರಬಲತೆಯಿಂದ ನಡೀತದೆ. ನಥಿಂಗ್ ಟು ವರಿ. ಮೇಷರಾಶಿಯವ್ರಿಗೆ ಎವ್ರಿಥಿಂಗ್ ಈಸ್ ಗುಡ್. ಹಾಗೆ ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಖಂಡಿತವಾಗಿ ಗುರುವಿನ ಅನುಗ್ರಹ ಇದೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭದ ಕಾಲ, ಶುಭದ ವಾರ ಕೂಡ ಆಗ್ತದೆ. ಕೇವಲ ನಾನು ಪ್ರತಿ ದಾರಿ ಹೇಳ್ತೀನಿ, ಮೇಷರಾಶಿಯವರು ಈ ಒಂದು ಸಂದರ್ಭಗಳಲ್ಲಿ ಹೆಚ್ಚಿನ ಶಿವನ ಮಂತ್ರಗಳನ್ನು ಚಾಂಟ್ ಮಾಡ್ತಾ ಬನ್ನಿ. ಶಿವನ ಆರಾಧನೆ
ಆಗಿಂದಾಗ್ಗೆ ಸ್ವಲ್ಪ ಮಟ್ಟಿಗೆ ಈ ಕಡು ಬಡವರಿಗೆ ಅಥವಾ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಮಾಡ್ತಾ ಬನ್ನಿ. ಖಂಡಿತ ಮೇಷರಾಶಿಯವರು ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ. 100% ಗುಡ್. ಯಾಕೆಂದರೆ ಲಗ್ನದಲ್ಲಿ ಲಗ್ನಾಧಿಪತಿ ಇದ್ದಾಗ ಏನೇ ಬಂದರೂ ಉಪಶಮನವಾಗಿಬಿಡುತ್ತೆ. ರಾಜಯೋಗದ ಕಾಲ, ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಮೇಷರಾಶಿಯವರಿಗೆ ಶುಭವೇ ಇದೆ. ವೃಷಭ ರಾಶಿಯವರ ತತ್ವಕ್ಕೆ ಹೋಗೋಣ. ನೋಡಿ, ವೃಷಭ ರಾಶಿಯವ್ರಿಗೆ ಮೊದಲೇ ಲಗ್ನದಲ್ಲಿ ಚಂದ್ರ ಅಂದರೆ ಉಚ್ಚ ರಾಶಿಯಲ್ಲಿದ್ದಾನೆ. ಮೊದಲು ರೋಹಿಣಿ, ಮೃಗಶಿರ, ಅಲ್ಲಿ ಸ್ವಲ್ಪ ನೋಡಿ, ನಾನು ಒಂದು ವೃಷಭ ರಾಶಿಯವ್ರಿಗೆ ಹೇಳ್ತಕ್ಕಂಥದ್ದು, ಇವಾಗೂ ಈಗಿನ ಒಂದು ಕಾಲಮಾನ, ಈಗಿನ ಒಂದು ವಾರದ ಸ್ಥಿತಿಗತಿಗಳನ್ನು ನೋಡಿದಾಗ ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಧನಸ್ಥಾನದಲ್ಲಿದ್ದಾನೆ. ಹಣಕಾಸು ವಹಿವಾಟುಗಳು ನಡೀತದೆ. ಬುಧ ತನ್ನದೇ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿರೋದ್ರಿಂದ ಹಣಕಾಸಿನ ವಹಿವಾಟುಗಳು ನಡೆಯುತ್ತೆ. ಆದರೆ ನಷ್ಟಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ, ಸಪ್ತಮಾಧಿಪತಿ ಕೂಡ ಆಗಿರೋದ್ರಿಂದ ಇಲ್ಲೇನಾಗ್ತದೆ, ಯಾವುದಾದ್ರೂ ಒಂದು ಮೂಲಗಳಿಂದ ಖರ್ಚುಗಳು ಜಾಸ್ತಿ ಆಗಿಬಿಡ್ತದೆ. ವೃಷಭ ರಾಶಿಯವ್ರಿಗೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಯಾರೋ ಹೇಳ್ತೀನಿ ಅಂತ, ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು ತಾವು. ಯಾರ್ಯಾರು ವೃಷಭ ರಾಶಿಯಲ್ಲಿದ್ದೀರೋ ಹಣಕಾಸು ವಹಿವಾಟುಗಳ ಮೇಲೆ ಚೆನ್ನಾಗಿದೆ. ಬಂಡವಾಳವನ್ನು ಹೂಡಬೇಕಾದ್ರೆ ಸರಿಯಾದಂಥ ಮಾರ್ಗದರ್ಶನದೊಂದಿಗೆ ಬಂಡವಾಳ ಹೂಡ್ತಕ್ಕಂಥದ್ದು ಮುಖ್ಯ. ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ. ವ್ಯಾವಹಾರಿಕವಾಗಿ ಶುಭವಿದೆ, ತೊಂದರೆ ಇಲ್ಲ. ಬಂದಿರತಕ್ಕಂಥದ್ದೆಲ್ಲ ನೀವು ಸರಿಯಾದಂಥ ಇನ್ವೆಸ್ಟ್ ಮಾಡ್ದಲ್ಲ ಇದ್ದರೆ ಪೋಲಾಗ್ತದೆ. ಅದನ್ನೇ ಸರಿಯಾಗಿ ನೋಡ್ಕೋಬೇಕು. ದಾಂಪತ್ಯದಲ್ಲಿ ಸುಖ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದು ಇರುತ್ತೆ. ಪಾರ್ಟ್ನರ್ಶಿಪ್ಪಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಧಿಕ ಮುಖ್ಯ. ಕೇವಲ ನೋಡಿ, ನಾನು ವೃಷಭ ರಾಶಿಯವ್ರಿಗೆ ಸಜೆಸ್ಟ್ ಮಾಡೋದಾದರೆ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡ್ತಾ ಬನ್ನಿ, ಭಾಳ ಶುಭವಾಗ್ತದೆ. ಆಗಿಂದಾಗೆ ಸ್ವಲ್ಪ ತೊಗರಿ ಬೇಳೆ ದಾನ, ಕೆಂಪು ವಸ್ತ್ರದಾನ, ಭಾಳ ಸರಳವಾಗಿರ್ತಕ್ಕಂಥ ವಿಧಾನ. ಇವೆಲ್ಲ ಖಂಡಿತವಾಗಿ ಮಾಡ್ಕೊಳ್ಳಿ. ಯಾರ್ಯಾರು ವೃಷಭ ರಾಶಿಯಲ್ಲಿದ್ದಾರೋ ಆದಷ್ಟು ಕೂಡ ಹನುಮಾನ್ ಚಾಲೀಸ ಪಠಣೆ ಎಲ್ಲವೂ ಲಭ್ಯವಾಗ್ತದೆ, ಶುಭವಾಗ್ತದೆ. ಹಣಕಾಸು ವೃದ್ಧಿ ಆಗ್ತದೆ. ಕುಟುಂಬ ಸೌಖ್ಯವನ್ನು ಪಡಿತಕ್ಕಂಥದ್ದು ನಿಮ್ಮಲ್ಲೂ ಇದೆ, ಶುಭವಿದೆ. ಮಿಥುನ ರಾಶಿಗೆ ಹೋಗೋಣ. ಹೇಗಿದೆ ಮಿಥುನ ರಾಶಿ? ರಾಶಿ ಅಧಿಪತಿ ರಾಶಿಯದಲ್ಲೇ ಇದ್ದಾನೆ. ನಾನು ಒಂದು ಮಿಥುನ ರಾಶಿಯವರಿಗೆ ಚೆನ್ನಾಗಿದೆ ಜಾತಕ ಈ ವಾರದ ನೋಡಿ, ಖಂಡಿತ ಈ ವಾರದಲ್ಲಿ ಚೆನ್ನಾಗಿದೆ, ತೊಂದರೆ ಇಲ್ಲ. ಬಟ್ ಒನ್ ಥಿಂಗ್, ಅತಿರೇಕಕ್ಕೆ ಹೋಗೋದನ್ನು ತಪ್ಪಿಸ್ಬೇಕು ತಾವು. ಮೊದಲೇ ಚಂದ್ರ ರೋಹಿಣಿ ನಕ್ಷತ್ರದಲ್ಲಿ ಆಗುತ್ತೆ. ಮೊದಲ ಪ್ರಾರಂಭ ವಾರದಲ್ಲೇ ಯಾವುದನ್ನು ಅತಿ ಆಗ್ತಾ ಹೋಗಬೇಡಿ, ಯಾರನ್ನು ನಂಬೋದೇ ಬೇಡ ಅನಿಸ್ಬಿಡುತ್ತೆ ಈಗ ಆಲ್ರೆಡಿ ಮಿಥುನ ರಾಶಿಯವ್ರಿಗೆ. ಬಟ್ ಯಾಕೆ? ವಾಟ್ ಈಸ್ ದ ರೀಸನ್ ಆಫ್ ದಟ್? ಬಟ್ ನೀವು ಎಲ್ಲದನ್ನು ಅತಿಯಾಗಿ ತಗೊಳ್ತೀರಾ. ಒಂದಷ್ಟು ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ನೀವು ಆ್ಯಕ್ಟಿವ್ನೆಸ್ ಇರತಕ್ಕಂಥದ್ದು, ಚೆನ್ನಾಗಿಲ್ಲ ಸಂದರ್ಭದಲ್ಲಿ ಸ್ವಲ್ಪ ಆ್ಯಕ್ಟಿವ್ನೆಸ್ ಕಡಿಮೆ ಆಗ್ತಕ್ಕಂಥದ್ದು ತೋರಿಸುತ್ತೆ. ಲಗ್ನಕ್ಕೆ ಸೂರ್ಯ ಬಂದಾನೆ, ವಿಲ್ ಪವರ್ ಇರ್ತದೆ, ತೊಂದರೆ ಇಲ್ಲ. ಬಟ್ ಆ ವಿಲ್ ಪವರ್ನ ನೀವು ಸಾಧ್ಯವಾದಷ್ಟು ಕೂಡ ಸದುಪಯೋಗ ಮಾಡಿಕೊಳ್ಳಿ. ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ತಾವು ಸರಿಯಾದಂಥ ಅನಲೈಸ್ ತಗೊಳ್ಳತಕ್ಕಂಥದ್ದು ಮುಖ್ಯ ಈ ವಾರದಲ್ಲಿ. ಬಟ್ ಅಫ್ಕೋರ್ಸ್ ಎರಡರ ಸ್ಥಾನದಲ್ಲಿ ಗುರು ಬಲ ಇದೆ. ಶುಕ್ರ ಕೂಡ ಧನಸ್ಥಾನದಲ್ಲೇ ಇದ್ದಾನೆ. ಕುಟುಂಬ ಸೌಖ್ಯ, ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು, ಅಕಸ್ಮಾತ್ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಅದು ಉಪಶಮನವಾಗ್ತಕ್ಕಂಥದ್ದು ಕೂಡ ಇದೆ, ತೊಂದರೆ ಇಲ್ಲ. ಸಣ್ಣ ಪುಟ್ಟ ಗ್ಯಾಸೈಟಿಸ್ ಕಾಣಿಸ್ಕೊಳ್ತಕ್ಕಂಥದ್ದು ನಾವು ಮಿಥುನ ರಾಶಿಯವರಿಗೆ ನೋಡ್ಬೋದು. ಹೊರತುಪಡಿಸಿದ್ರೆ ಎಲ್ಲವೂ ಕೂಡ ಶುಭವಿದೆ. ಬಟ್ ಸಾಧ್ಯವಾದಷ್ಟು ಕೂಡ ಲಗ್ನದಲ್ಲಿ ಬುಧನಿದ್ದಾನೆ, ಸೂರ್ಯನಿದ್ದಾನೆ. ಅತಿಯಾದಂಥ ಬುದ್ಧಿಯನ್ನು ತಪ್ಪಿಸಿ ನೋಡಿ. ಆದಷ್ಟು ಕೂಡ ವೈವಾಹಿಕ ಜೀವನ ಸ್ವಲ್ಪ ಡಿಫಾಲ್ಟ್ಸ್ ಕೊಡ್ತಕ್ಕಂಥದ್ದು ಇರ್ತದೆ. ಮೇಲಾಗಿ ಆದಷ್ಟು ಕೂಡ ಈಗೋಸ್ಟಿಕ್ ನೇಚರ್ನ ಕಡಿಮೆ ಮಾಡಬೇಕು. ಕೋಪವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಮುಖ್ಯ. ನೋಡಿ, ವಿದ್ಯಾರ್ಥಿ ವರ್ಗದವರಿಗೆ ಆಗಿರ್ಬೋದು, ಬಿಸ್ನೆಸ್ದಾರಿಗೆ ಆಗಿರ್ಬೋದು, ಖಂಡಿತವಾಗಿ ಶುಭವಿದೆ. ಅದನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಈ ವಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಸೂರ್ಯನ ಬಲ ಇನ್ನೂ ಪ್ರಬಲವಾಗೋದ್ರಿಂದ ಪ್ರಯತ್ನದಿಂದ ಲಾಭ, ಬುದ್ಧಿಶಕ್ತಿಯಿಂದ ಲಾಭವನ್ನು ಪಡಿತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಲಭ್ಯತೆ ಇದೆ, ಒಳ್ಳೆಯದಾಗ್ತದೆ. ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗಿರುತ್ತೆ? ಸೊ ಕಟಕ ರಾಶಿಯವರಿಗೆ ಮೊದಲೇ ಪ್ರಾರಂಭದ ವಾರದಲ್ಲೇ ಲಾಭವನ್ನು ತರ್ತಕ್ಕಂಥದ್ದು ಹೆಚ್ಚು ಇದೆ. ಬಟ್ ಧನಾಧಿಪತಿ ಹಾಗೆ 12ರ ಅಧಿಪತಿ 12ರ ಸ್ಥಾನದಲ್ಲೇ ಹಣ ವ್ಯಯ, ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಉಲ್ಬಣವಾಗ್ಬೋದು. ಅಣ್ಣ ತಮ್ಮಂದರ ವಿಚಾರಗಳಲ್ಲಿ, ಹಣಕಾಸಿನ ವಿಚಾರದಲ್ಲಿ ಇವೆಲ್ಲವನ್ನು ಸರಿಯಾಗಿ ನೋಡ್ಕೋಬೇಕು. ಇನ್ನು ಮಿಕ್ಕ ವಿಚಾರಕ್ಕೆ ಬಂದಾಗ ಲಗ್ನದಲ್ಲೇ ಗುರು ಶುಕ್ರ ಲವಾಧಿಪತಿಯಾಗಿರ್ತಕ್ಕಂಥದ್ದು ಒಂದು ಲಗ್ನದಲ್ಲಿದ್ದಾನೆ. ಕುಟುಂಬ ಸೌಖ್ಯ, ಮೃಷ್ಟಾನ್ನ ಭೋಜನ, ಯಾವಾಗಲೂ ವಿಲಾಸಿ ಜೀವನ ಮಾಡಬೇಕು ಅಂತಕ್ಕಂಥದ್ದು ಇರುತ್ತೆ. ಬಟ್ ಜ್ಞಾನನೂ ಕೂಡ ಅದೇ ಥರ ಬರುತ್ತದೆ ಕಟಕ ರಾಶಿಯವರಿಗೆ.
ಹಣಕಾಸು ವಹಿವಾಟುಗಳನ್ನು ಸರಿಯಾಗಿ ದೂಗಿಸ್ಕೋಬೇಕು. ನೀವು ಈ ತಿಂಗಳು ಸರಿಯಾಗಿ ದೂಗಿಸ್ಕೊಬಳ್ಳೇಬೇಕು ಕಟಕ ರಾಶಿಯವರು. ಬಟ್ ಬಂದದ್ದು ಕೂಡ ಯಾವುದಾದ್ರೂ ಮುಖಾಂತರ ಕುಟುಂಬಕ್ಕೋ ಮತ್ತೊಂದಕ್ಕೋ ಎಲ್ಲ ಖರ್ಚಾಗ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಯಾರ್ಯಾರು ಕಟಕ ರಾಶಿಯಲ್ಲಿದ್ದಾರೋ ಸಾಧ್ಯವಾದಷ್ಟು ಕೂಡ ನೀವು ಆದಿತ್ಯ ಹೃದಯ ಮಂತ್ರವನ್ನು ಜಪವನ್ನು ಮಾಡ್ತಕ್ಕಂಥದ್ದು ಎವ್ರಿಡೇ ಭಾಳ ತುಂಬ ಒಳ್ಳೆಯದು. ಸೂರ್ಯನ ಅಭಿಮುಖವಾಗಿ ಕೂತು ಸ್ವಲ್ಪ ಹೆಸರು ಕಾಳು ಹಾಕಿದ್ದಾಗೆ ಮುಖ್ಯ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ ಯಾವುದಾದ್ರೂ ಗಿಡದ ಹತ್ರ ಹಾಕಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ವಿದ್ಯಾರ್ಥಿ ವರ್ಗದವರು, ಬಿಸ್ನೆಸ್ದಾರಿಗೆ ಒಂದು ಸಾಧಾರಣತೆ ಇರ್ತದೆ. ಮುಖ್ಯವಾಗಿ ಯಾರು ಕಟಕ ರಾಶಿಯಲ್ಲಿದ್ದಾರೋ ಆದಷ್ಟು ಕೂಡ ಸ್ವಲ್ಪ ಆಗಿಂದಾಗೆ ದುರ್ಗಾ ದೇವಸ್ಥಾನವನ್ನು ಭೇಟಿ, ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಅತಿರೇಕಕ್ಕೆ ಹೋಗೋದನ್ನು ತಪ್ಪಿಸಿ. ಒಂದು ಸರಿ ನಿಮಗೆ ಕಟಕ ರಾಶಿಯವ್ರಿಗೆ ಪ್ರಾರಂಭದ ವಾರದಲ್ಲೇ ಅತಿಯಾಗಿ ಕೆಲವೊಂದು ಸಮಸ್ಯೆಗಳು, ಕೆಲವೊಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಲಾಭಗಳು ಕೂಡ ದೊರೆಯುತ್ತೆ. ಖಂಡಿತವಾಗಿ ಬರ್ತದೆ. ನೋಡಿ, ತಾವು ಕೆಲಸವನ್ನು ಅಷ್ಟೇ ಶ್ರದ್ಧಾಭಕ್ತಿಯಿಂದ ಮಾಡ್ತಕ್ಕಂಥ ವ್ಯಕ್ತಿತ್ವ ಈ ವಾರದಲ್ಲಿದೆ. ಕೇವಲ ಹಣಕಾಸಿನ ಮೇಲೆ ಕೇಂದ್ರೀಕೃತವಾಗಿ ಮಾಡಿ, ಅನ್ನೆಸಸರಿ ಆಗಿರತಕ್ಕಂಥ ಹಣಕಾಸನ್ನು ಸ್ವಲ್ಪ ಹೈಡ್ ಮಾಡಿ, ಅಂದರೆ ಖರ್ಚುಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಒಳ್ಳೆಯದು. ಹಾಗೆ ಸಿಂಹರಾಶಿಯವರ ಫಲಾಫಲ ಹೇಗೆ? ಸಿಂಹರಾಶಿಯವರಿಗೆ ಗುರುಬಲ ಹೋಗಿದೆಯಾ, ಗುರುಗಳೇ ಏನು ಮಾಡೋದು, ಕೈಕಾಲೇ ಆಡ್ತಾ ಇಲ್ಲ ಅಂತಕ್ಕಂಥವ್ರು ಆಗಿರ್ಬೋದು. ಸಿಂಹರಾಶಿ ಅಂತ ಬಂದಾಗ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿದ್ರೆ ಏನು ತೊಂದರೆ ಇಲ್ಲ. ಸಿಂಹರಾಶಿಯವ್ರಿಗೂ ಕೂಡ ಪ್ರಾರಂಭ ಹಂತದಲ್ಲಿ ರೋಹಿಣಿ ನಕ್ಷತ್ರ, ದಶಮಸ್ಥಾನ, ತದನಂತರ ಲಾಭಕ್ಕೆ ಚಂದ್ರ, ತದನಂತರ ದ್ವಾದಶ ಭಾವಕ್ಕೆ ಚಂದ್ರ, ತದನಂತರ ಲಗ್ನದಲ್ಲಿ ಚಂದ್ರ, ರೋಹಿಣಿ ಮೃಗಶೀರ ದಶಮಾಧಿಪತಿ, 9ರ ಅಧಿಪತಿ 9ರಲ್ಲೇ ಇದ್ದಾನೆ. ನಥಿಂಗ್ ಟು ವರಿ. ಇದಕ್ಕಿದ್ದಾಗೆ ಭಾಗ್ಯೋದಯ, ಸ್ವಲ್ಪ ಪ್ರಯಾಣಗಳು, ಹಾಗೂ ಕೂಡ ರಾಹು ಕೂಡ ಸಪ್ತಮದಲ್ಲಿದ್ದಾನೆ. ಸ್ವಲ್ಪ ವ್ಯಾವಹಾರಿಕವಾಗಿರ್ತಕ್ಕಂಥ ಜ್ಞಾನ, ಕೆಲವೊಂದು ಸ್ನೇಹಿತರಿಂದ ಮೋಸ. ನಂತರದಲ್ಲಿ ಶನಿಯ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಅಷ್ಟಮ ಸ್ಥಾನದಲ್ಲಿದ್ದು ಗುರುವಿನ ದೃಷ್ಟಿ ಇದೆ. ಸ್ವಲ್ಪ ಎಚ್ಚರಿಕೆ ನೀವು ಈ ಒಂದು ಸಂದರ್ಭ ಸಿಂಹರಾಶಿಯವ್ರಿಗೆ ಆರೋಗ್ಯದ ವಿಚಾರದಾಗಿರ್ಬೋದು ಅಥವಾ ಕೆಲಸದ ವಿಚಾರದಲ್ಲಾಗಿರ್ಬೋದು ಈ ವಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ನಂತರದಲ್ಲಿ ನಿಮಗೆ ವ್ಯಾವಹಾರಿಕವಾಗಿರ್ತಕ್ಕಂಥ ಮಧ್ಯಭಾಗದಿಂದ ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭದ ಲಭ್ಯತೆ ಇರುತ್ತೆ. ತೊಂದರೆ ಇಲ್ಲ, ಲಾಭ ಬರುತ್ತೆ. ಲಾಭಾಧಿಪತಿ ಲಾಭದಲ್ಲೇ ಇದ್ದಾನೆ, ಲಗ್ನಾಧಿಪತಿ ಲಾಭದಲ್ಲಿದ್ದಾನೆ. ಹೆಚ್ಚಿನ ಲಾಭ ಖಂಡಿತವಾಗಿ ಬರ್ತದೆ. ಪುಷ್ಯ ನಕ್ಷತ್ರ ಸ್ವಲ್ಪ ಎಚ್ಚರ, ಆಶ್ಲೇಷ ನಕ್ಷತ್ರ ಲಾಭ, ತದನಂತರ ಮಖಾ ನಕ್ಷತ್ರ ಖಂಡಿತವಾಗಿ ಲಾಭ ಕೂಡ, ಪೂರ್ವ ಷಾಢ ನಕ್ಷತ್ರ ಕೊನೆಗೆ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು, ಎಲ್ಲವನ್ನ ಆಸೆ ಆಕಾಂಕ್ಷೆಗಳಿಗೆ ಕಳೀತಕ್ಕಂಥದ್ದು. ನೋಡಿ, ಸಿಂಹರಾಶಿ ಸಿಂಪಲಾಗಿ ಹೇಳಬೇಕು ಅಂದರೆ ಭಾಳ ವಿಶೇಷವಾಗಿ ಕೆಲಸ ಕಾರ್ಯಗಳು ಮತ್ತೊಂದು ಎಲ್ಲ ಸುಗಮವಾಗಿ ನಡೆಯುತ್ತೆ. ಹಾಗೆ ಇದ್ದಕ್ಕಿದ್ದ ಹಾಗೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರುತ್ತೆ. ದೂರ ಪ್ರಯಾಣಗಳು, ಭಾಗ್ಯಕ್ಕೋಸ್ಕರ ಶುಭಕ್ಕೋಸ್ಕರ ಕುಜನ ಆರಾಧನೆಯನ್ನು, ಅಂದರೆ ಅರ್ಥಾತ್ ಅಂಗಾರಕನನ್ನು, ಅರ್ಥಾತ್ ಸುಬ್ರಹ್ಮಣ್ಯನನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಭಾಳ ಮುಖ್ಯ. ಸ್ವಲ್ಪ ಆಗಿದ್ದಾಗೆ ಈ ಯಾವುದಾದ್ರೂ ಗುರುಗಳ ಸನ್ನಿಧಾನಕ್ಕೆ ಸ್ವಲ್ಪ ಸಕ್ಕರೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಸಕ್ಕರೆ, ಕೇವಲ ಸಕ್ಕರೆ, ಗುರುಗಳ ಸನ್ನಿಧಾನಗಳಾಗಿರ್ಬೋದು ಅಥವಾ ಗುರು ತತ್ವ ಇರ್ತಕ್ಕಂಥ ದೇವಸ್ಥಾನಗಳಲ್ಲಾಗಿರ್ಬೋದು, ಕೇವಲ ಸಕ್ಕರೆಯನ್ನು ದಾನವಾಗಿ ನೀಡ್ತಕ್ಕಂಥ ಕೆಲಸವನ್ನು ಮಾಡಿ. ಆದಷ್ಟು ಕೂಡ ಖರ್ಚುಗಳು ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ, ಬರ್ತಕ್ಕಂಥ ಒತ್ತಡಗಳು ಕಡಿಮೆ ಆಗ್ತಕ್ಕಂಥದ್ದು ಸತ್ಯ. ಯಾರು ಸಿಂಹರಾಶಿಯಲ್ಲಿದ್ದಾರೋ ಸ್ವಲ್ಪ ಈ ವಾರದಲ್ಲಿ ಮಿಶ್ರ ಫಲಗಳಿರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಬಂದೇ ಬರ್ತದೆ. ಹಣಕಾಸು ಉಳಿಸ್ಬೇಕು ನೀವು ಈ ವಾರದಲ್ಲಿ, ಎಚ್ಚರ. ಕನ್ಯಾ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡೋಣ. ಕನ್ಯಾ ರಾಶಿಯವರ ಈಗಿನ ಗೋಚಾರದ ಫಲಗಳನ್ನು ನೋಡಿದಾಗ ಅಷ್ಟಮದಲ್ಲೇ ಕುಜನಿದ್ದಾನೆ. ಅನ್ನೆಸಸರಿ ಆಗಿರ್ತಕ್ಕಂಥ ಡಿಸ್ಕಷನ್, ಟಾಕಿಂಗನ್ನು ಸ್ವಲ್ಪ ಕಡಿಮೆ ಮಾಡಬೇಕಷ್ಟೇ. ಎವ್ರಿಥಿಂಗ್ ವಿಲ್ ಬಿ ಗುಡ್ ಆಗಿಬಿಡುತ್ತೆ. ರೋಹಿಣಿ ನಕ್ಷತ್ರ ಭಾಗ್ಯದಲ್ಲೇ, ಲಾಭಾಧಿಪತಿಯಾಗಿರ್ತಕ್ಕಂಥದ್ದು ಭಾಗ್ಯದಲ್ಲೇ ಪ್ರಾರಂಭ. ನಂತರದಲ್ಲಿ ದಶಮದಲ್ಲಿ ಸೂರ್ಯ ಬುಧರಿದ್ದಾರೆ. ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ. ಬೆಳಗಿ ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಲಾಭಕ್ಕೆ ಬರ್ತಕ್ಕಂಥದ್ದು, ಇದ್ದಕ್ಕಿದ್ದಾಗೆ ಧನಾಗಮ, ಗುರು ಲಾಭ, ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭ, ಹಾಗೆ ಮದುವೆ ವಿಚಾರಗಳಲ್ಲಿ ಕೂಡ ಲಾಭವನ್ನು ಕಾಣ್ತಕ್ಕಂಥದ್ದು, ಶುಭ ಕಾರ್ಯಗಳಾಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತದೆ. ಕೇವಲ ಕುಜನ ಶಾಂತಿಯ ಅಗತ್ಯವಾಗಿ ಮಾಡಿಕೊಳ್ಳಿ. ತೊಗರಿ ಬೆಳೆ ದಾನ ಕೊಡ್ತಾ ಇರ್ರಿ ಸಾಕು. ಇನ್ನು ಎವ್ರಿಥಿಂಗ್ ವಿಲ್ ಬಿ ಗುಡ್, ಖಂಡಿತವಾಗಿ ನಡೆಯುತ್ತೆ. ವಿದ್ಯಾರ್ಥಿಗಳಿಗೆ ಶುಭದ ಲಾಭ, ಹಾಗೆ ವ್ಯಾವಹಾರಿಕವಾಗಿರ್ತಕ್ಕಂಥದ್ದು ಶುಭ ಇರ್ತಕ್ಕಂಥದ್ದು ಇರ್ತದೆ.
ನಿಮ್ಮ ಅಧಿಕಾರದಲ್ಲಿ ಕೂಡ ಉತ್ಕೃಷ್ಟತೆಯನ್ನು ಸಿಗ್ತಕ್ಕಂಥದ್ದು ಸತ್ಯ. ಯಾರು ಈ ಕಟಕ ರಾಶಿಯಲ್ಲಿದ್ದಾರೋ, ಯಾರು ಈ ಕನ್ಯಾ ರಾಶಿಯಲ್ಲಿದ್ದಾರೋ, ಇವರಿಗೆ ಈ ವಾರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗಿದೆ. ಸದುಪಯೋಗವನ್ನು ಮಾಡ್ಕೊಳ್ಳಿ. ಹೊಸ ಕಾರ್ಯಗಳು ನಡೀತಕ್ಕಂಥದ್ದು, ಮದುವೆ ವಿಚಾರದಲ್ಲಿ ಲಾಭವನ್ನು ಕಾಣ್ತಕ್ಕಂಥದ್ದಿದೆ. ಖಂಡಿತವಾಗಿ ಶುಭವಿದೆ. ತುಲಾರಾಶಿಯವರಿಗೆ ಈ ವಾರದಲ್ಲಿ ಹೇಗಿದೆ ನೋಡಿ. ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಒಂದು ದಶಮದಲ್ಲಿದ್ದಾನೆ. ದಶಮದಲ್ಲಿ ಗುರುವೊಟ್ಟಿಗಿರೋದ್ರಿಂದ ಇದೊಂದು ಭಾಳ ವಿಶೇಷವಾಗಿ ನಿಮಗೆ ಈಗ ಏನಾದರೂ ಒಂದು ವಿಶೇಷವಾಗಿ ನಾನೊಂದು ಅಥಾರಿಟಿ ಆಗಿರತಕ್ಕಂಥ ಕೆಲಸಗಳನ್ನು ಮಾಡ್ಕೊಳ್ಳೋಣ, ಯಾವುದಾದ್ರೂ ಹುದ್ದೆಯಲ್ಲಿ ಬದಲಾವಣೆ, ಒಂದು ಒಳ್ಳಷ್ಟೇ ಸಂಬಳ ಬರ್ತಕ್ಕಂಥದ್ದನ್ನು ನೋಡೋಣ, ಹೆಚ್ಚಿನದಾಗಿ ನಾನು ಒಂದು ಮ್ಯಾನೇಜ್ಮೆಂಟ್ ಸೆಕ್ಟರಲ್ಲಿ ಕೂತ್ಕೋಬೇಕು ಅಂತಕ್ಕಂಥದ್ದು ಆಸೆ ಆಕಾಂಕ್ಷೆಗಳು ಬೆಳೆದ್ಬಿಡುತ್ತೆ ತುಲಾರಾಶಿಯವರಿಗೆ. ಅಫ್ಕೋರ್ಸ್ ಬೆಳೆದರೂ ಕೂಡ ಒಂದು ಸರಿ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಯಾರು ತುಲಾರಾಶಿಯಲ್ಲಿದ್ದಾರೋ ಮೊದಲ ಪ್ರಾರಂಭ ಗೊಂದಲದ ವಾತಾವರಣವು ಉತ್ಪತ್ತಿಯಾಗ್ಬೋದು. ತದನಂತರದಲ್ಲಿ ಬರ್ತಕ್ಕಂಥದ್ದು ಭಾಗ್ಯದಲ್ಲಿ ಸೂರ್ಯ, ಭಾಗ್ಯದಲ್ಲಿ ಬುಧ, ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಸೂರ್ಯ ಬುಧಾದಿತ್ಯ ಯೋಗದ ಆಶೀರ್ವಾದ, ದಶಮ ಸ್ಥಾನದಲ್ಲಿ ಶುಕ್ರ ಗುರು ಸಂಯೋಗದ ಆಶೀರ್ವಾದ, ಇವೆಲ್ಲವೂ ಲಭ್ಯತೆ ಇರುತ್ತೆ. 6ರ ಸ್ಥಾನದಲ್ಲಿ ಶನಿ ಇದ್ದಾನೆ. ಸಾಲಕ್ಕೆ ಹೆಚ್ಚನ್ನು ಮಾಡಬೇಡಿ, ಬಟ್ ಜ್ಞಾನ ಬಂದ್ಬಿಡುತ್ತೆ. ಆಲ್ರೆಡಿ ಗುರುವಿನ ದೃಷ್ಟಿ ಬಂದಾಗ ಸಾಲಕ್ಕೆ ವಿಚಾರದಲ್ಲಿ ಸ್ವಲ್ಪ ಅರ್ಥಾತ್ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ. ಯಾರು ತುಲಾರಾಶಿಯಲ್ಲಿದ್ದರೋ ಹೆಚ್ಚಿನದಾಗಿ ತನ್ನ ಕೆಲಸದ ಬಗ್ಗೆ ಕಾನ್ಸಂಟ್ರೇಷನ್, ಒಳ ಅರಿವು ಅವ್ರಿಗೆ ಒಂದು ಜಾಗೃತಿ ಬರ್ತಕ್ಕಂಥದ್ದು ಜಾಸ್ತಿ ಆಗ್ತದೆ ಈ ವಾರದಲ್ಲಿ. ಧನಾಧಿಪತಿಯಾಗಿರ್ತಕ್ಕಂಥದ್ದು ಸಪ್ತಮದಲ್ಲಿದ್ದಾನೆ. ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭವಿದೆ, ತೊಂದರೆ ಇಲ್ಲ. ಎಲ್ಲವೂ ಶುಭವಾಗ್ತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸ್ತಾ ಇದೆ. ಖಂಡಿತವಾಗಿ ಶುಭವಾಗ್ತದೆ. ಕಾರ್ಯಪ್ರವೃತ್ತಾಗಿ ಕೇವಲ ಯಾರು ತುಲಾರಾಶಿಯಲ್ಲಿದ್ದಾರೋ ಭಾಳ ಸರಳವಾಗಿರ್ತಕ್ಕಂಥ ವಿಧಾನಗಳಿಗೋಸ್ಕರ ಶಿವನ ಆರಾಧನೆ ಮಾಡಿ ಸಾಕು. ಶಿವನ ಮಂತ್ರಗಳು, ಶಿವನ ಸ್ತೋತ್ರಗಳು ಭಾಳ ವಿಶೇಷತೆಯನ್ನು ಕೊಡುತ್ತೆ. ಈ ವಾರದಲ್ಲಿ ಒಂದು ಹೊಸ ಬದಲಾವಣೆ ಖಂಡಿತವಾಗಿ ಆಗ್ತದೆ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ ನೋಡಿ. ವೃಶ್ಚಿಕ ರಾಶಿಯವ್ರಿಗೆ ಈ ಗುರುವಿನ ಅನುಗ್ರಹ 9ರ ಸ್ಥಾನದಲ್ಲಿದೆ. ಸ್ವಸ್ಥಾನದಲ್ಲೇ ಕುಜನಿದ್ದಾನೆ. ಮೊದಲ ಪ್ರಾರಂಭದಲ್ಲಿ ರೋಹಿಣಿ ನಕ್ಷತ್ರ, ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭ. ದಶಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಕಿರಿಕಿರಿ ಆಗ್ಬೋದು. ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾಗ ಬುದ್ಧಿವಂತಿಕೆಯಿಂದ ಗೆಲ್ತೀರಾ. ಒಮ್ಮೊಮ್ಮೆ 12 ಮನೆ ಬರುತ್ತೆ. ಸರ್ಕಾರದಿಂದ ಸ್ವಲ್ಪ ಮಟ್ಟಿಗೆ ಸಹಾಯಧನ, ಆ ಥರದ ವಿಚಾರಗಳಲ್ಲಿ ಸ್ವಲ್ಪ ಶುಭವಾಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗೆ ತೋರಿಸ್ತದೆ. ಕೆಲಸದಲ್ಲಿ ಅಡೆತಡೆಗಳು ಬರ್ತಾ ಇತ್ತು ಅಂತಕ್ಕಂಥವ್ರಿಗೆ ಈ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗಿ ಆಗ್ತಕ್ಕಂಥದ್ದು ಕೂಡ ಇದೆ. ನಥಿಂಗ್ ಟು ವರಿ. ಪಂಚಮದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಲೇಸಿನೆಸ್ ಕಾಡಬಹುದು. ನಿಮಗೆ ಬುದ್ಧಿಯಲ್ಲಿ ಸ್ವಲ್ಪ ನಿಧಾನ, ಮಂದಗತಿ ಆಗ್ಬೋದು ವೃಶ್ಚಿಕ ರಾಶಿಯವರಿಗೆ. ಅದು ಹೊರತುಪಡಿಸಿದ್ರೆ ಖಂಡಿತ ವೆರಿ ವೆರಿ ಗುಡ್ ಕೂಡ. ಇದಕ್ಕಿದ್ದಾಗೆ ಧನಾಗಮ, ಲಾಭದಲ್ಲಿ ಲಭ್ಯ, ಹಾಗೆ ಮಕ್ಕಳ ಆರೋಗ್ಯದಲ್ಲಿ ಶುಭವನ್ನ ಇರತಕ್ಕಂಥದ್ದು. ಸ್ವಲ್ಪ ಚಿಂತನೆಗಳು ಕಾಣ್ತಕ್ಕಂಥದ್ದು ಸ್ವಲ್ಪ ಕಾಡ್ಬೋದು. ಏನೋ ಮಗು ಯಾಕೋ ನನ್ನ ಮಕ್ಕಳು ಸ್ವಲ್ಪ ಮಟ್ಟಿಗೆ ಲೇಸಿನೆಸ್ ಕಾಡ್ತಾ ಇದೆ, ಆರೋಗ್ಯದಲ್ಲಿ ಯಾಕೋ ವ್ಯತ್ಯಾಸಗಳು ಬರ್ತಾ ಇದೆ ಅಂತಕ್ಕಂಥ ಮನೋಭಾವತೆ ಬಂದರೂ ಸಹಿತ ಅದು ಶುಭವಾಗ್ತಕ್ಕಂಥದ್ದು ಮುಂದಿನ ದಿನಮಾನಗಳಿದೆ. ಚಿಂತೆಗಳು ಬೇಡ. ಸಾಧ್ಯವಾದಷ್ಟು ಕೂಡ ನೀವು ಹೆಚ್ಚು ಕಾರ್ಯದಲ್ಲಿ ತಲ್ಲೀನತೆಗೊಂಡಾಗ ವೃಶ್ಚಿಕ ರಾಶಿಯವರಿಗೆ ಭಾಳಷ್ಟು ವಿಶೇಷತೆ ಲಭ್ಯ ಆಗ್ತದೆ. ನೀವು ಮಾಡಬೇಕಾಗಿರ್ತಕ್ಕಂಥ ವಿಶೇಷದು ಸೂರ್ಯ ಆದಿತ್ಯ ಹೃದಯ ಮಂತ್ರವನ್ನು ಜಪವನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯ ಪ್ರದಾನವಾಗಿ ಕೊಡೋದು ಮರಿಬೇಡಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ವಿಶೇಷವಾಗಿರ್ತಕ್ಕಂಥ ವಾರವಾಗುತ್ತೆ. ಶಿವನ ಅಷ್ಟೋತ್ತರಗಳನ್ನು ಆಗಿಂದಾಗೆ ಪ್ರತಿ ದಿವಸ ಓಂ ನಮಃ ಶಿವಾಯ, ಶಿವಾಯ ಓಂ ಈ ಮಂತ್ರಗಳನ್ನು ಜಾಸ್ತಿ ಪಠನೆ ಮಾಡಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕೊಂಚ ಹಿನ್ನಡೆ ಇರತಕ್ಕಂಥದ್ದು ತೋರಿಸುತ್ತೆ. ಅದರ್ವೈಸ್ ಇನ್ನು ಮಿಕ್ಕ ವಿಚಾರಗಳಲ್ಲೆಲ್ಲ ಕೂಡ ಶುಭವಿದೆ. ಧನುರಾಶಿಯವರ ಫಲಾಫಲ ಹೇಗೆ? ಧನುರಾಶಿಯವರು ಅಷ್ಟಮ ಸ್ಥಾನದಲ್ಲೇ ಗುರು ಶುಕ್ರರಿದ್ದಾರೆ. ಪ್ರಾರಂಭ ಹಂತದಲ್ಲಿ ಚಂದ್ರ ಹಾದು ಹೋಗ್ತಕ್ಕಂಥದ್ದು ಹೆಚ್ಚಿನದಾಗಿ ನೋಡಿ. ಒಂದೇ ಒಂದು ಧನುರಾಶಿಯವರಿಗೆ ಚತುರ್ಥ ಭಾವದಲ್ಲಿ ಶನಿ ಇದ್ದಾನೆ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗದಂಗೆ ನೋಡ್ಕೋಬೇಕು. ಸ್ವಲ್ಪ ಲೇಸಿನೆಸ್ ಕಾಡ್ಬೋದು, ಇದಕ್ಕಿದ್ದಾಗೆ ಆ್ಯಕ್ಟಿವ್ನೆಸ್ ಕಾಡ್ಬೋದು. ಕೋಪದಿಂದ ಕೆಲವೊಂದು ಅನರ್ಥಗಳಾಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ. ಲಗ್ನಾಧಿಪತಿ ಅಷ್ಟಮದಲ್ಲಿ ಶುಕ್ರನೊಟ್ಟಿಗಿದ್ದಾನೆ. ಡಿಸೈರ್ ಜಾಸ್ತಿ ಆಗ್ಬಿಡುತ್ತೆ, ಫುಲ್ಫಿಲ್ ಜಾಸ್ತಿ ಆಗ್ತದೆ. ಜೊತೆಗೆ 6ರ ಅಷ್ಟಮ ಸ್ಥಾನದಲ್ಲಿ ಸ್ವಲ್ಪ ಕೆಲಸದಲ್ಲಿ ಒತ್ತಡ, ಶತ್ರುಬಾಧೆ, ಆರೋಗ್ಯದಲ್ಲಿ ಬಾಧೆ ಇವೆಲ್ಲವನ್ನು ನೋಡ್ತೇವೆ. ಬಟ್ 9ರ ಸಪ್ತಮದಲ್ಲಿದ್ದಾನೆ. ಸಪ್ತಮಾಧಿಪತಿ ಸಪ್ತಮದಲ್ಲಿದ್ದಾಗ ವ್ಯಾವಹಾರಿಕವಾಗಿರ್ತಕ್ಕಂಥ ಶುಭವಾಗ್ತದೆ. ತಂದೆಯಿಂದ ಲಾಭವನ್ನು ಪಡಿತಕ್ಕಂಥಿರುತ್ತೆ. ಜೊತೆಗೆ ತಂದೆಯೊಟ್ಟಿಗಿನ ವ್ಯವಹಾರಗಳು ಚೆನ್ನಾಗಾಗ್ತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸ್ತದೆ. ಕೇವಲ ನಿಮ್ಮ ಬುದ್ಧಿಶಕ್ತಿಯನ್ನು ಶಾರ್ಪಾಗಿ ಇಟ್ಕೊಳ್ತಕ್ಕಂಥದ್ದು ಮಾಡಬೇಕು.
ಕೆಟ್ಟ ಆಲೋಚನೆಗಳು, ಕೆಟ್ಟ ಚಿಂತನೆಗಳನ್ನು ದೂರ ಇಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಪಂಚಮಾಧಿಪತಿ ಪಂಚಮದಲ್ಲೇ ಇದ್ದಾನೆ, ತುಂಬ ಆ್ಯಕ್ಟಿವ್ನೆಸ್ ಇರ್ತದೆ. ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕೂಡ ಉಪಶಮನವಾಗ್ತಕ್ಕಂಥದ್ದು ಕೂಡ ಇದೆ. ಬಟ್ ಪ್ರಥಮ ಭಾವದಲ್ಲೇ ಅಂದರೆ ನೀವು ಭಾಳ ಮುಖ್ಯವಾಗಿ ಗುರುವಿನ ನಾಮಸ್ಮರಣೆಯನ್ನು ಧನುರಾಶಿಯವರು ಮಾಡ್ಕೋಬೇಕು. ಗುರು ಅಷ್ಟಮದಲ್ಲಿದ್ದು ಉಚ್ಚನಾಗಿದ್ದಾನೆ, ಭೂಮಿಯಿಂದ ಲಾಭ ಬರ್ತದೆ, ಆದರೂ ಸಮಸ್ಯೆಗಳು ಕೂಡ ಬರೋದ್ರಿಂದ ಗುರುವಿನ ನಾಮಸ್ಮರಣೆ ಭಾಳ ಮುಖ್ಯ. ಸ್ವಲ್ಪ ಮಟ್ಟಿಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕಡಲೆಕಾಳನ್ನು ಆಗಿಂದಾಗೆ ನೀವು ಕಡಲೆಕಾಳಿನ ಉಸ್ಲಿಯನ್ನು ದೇವಸ್ಥಾನಗಳಲ್ಲಿ ಪ್ರಸಾದದ ರೂಪದಲ್ಲಿ ಹಂಚ್ತಾ ಬನ್ನಿ. ಖಂಡಿತ ಚೆನ್ನಾಗಾಗ್ತೀರಾ, ತೊಂದರೆ ಇಲ್ಲ. ಹಾಗೆ ಮಕರ ರಾಶಿಯವರ ಈ ವಾರದ ಫಲ ಹೇಗೆ? ಮಕರ ರಾಶಿಯವ್ರಿಗೆ ಈ ವಾರದ ಫಲಾಫಲ ಭಾಳ ಕ್ರಿಯೇಟಿವ್ನೆಸ್ಸಿಂದ ಕೂಡಿರ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ತೋರಿಸುತ್ತೆ. ಮೇಲಾಗಿ ಭೂಮಿ ವಿಚಾರದಲ್ಲಿ ಲಾಭ, ಕಂಕಣ ಹಾಗೆ ವ್ಯಾವಹಾರಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಲಾಭ ಇರತಕ್ಕಂಥದ್ದು ಜಾಸ್ತಿ ಇದೆ. ಯಾರು ಮಕರ ರಾಶಿಯಲ್ಲಿದ್ದಾರೋ ಖಂಡಿತ ಆತಂಕದ ವಾತಾವರಣವನ್ನು ಬಿಡಿ, ಕೇವಲ ನೀವು ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಈ ಅಡಿಕ್ಷನ್ನು ಮತ್ತು ನಿಮ್ಮ ಊಟ ಪಥ್ಯಗಳಲ್ಲಿ, ಆಹಾರ ಪಥ್ಯಗಳಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ರೆ ಈ ವಾರ ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ, ತೊಂದರೆ ಇಲ್ಲ. ಮೇಲಾಗಿ ನಿಮಗೆ ಗುರುವಿನ ಬಲ, ಶುಕ್ರನ ಸಪ್ತಮ ಸ್ಥಾನದ ಬಲ, ಕುಟುಂಬ ಸೌಖ್ಯ, ವ್ಯಾವಹಾರಿಕವಾಗಿರ್ತಕ್ಕಂಥ ಶುಭದ ಕಾಲ ಮಕರ ರಾಶಿಯವ್ರಿಗಿದೆ. ಯೋಗಾಧಿಪತಿಯೊಟ್ಟಿಗೆ ಕೂತಿದ್ದಾನೆ, ಗುರು ಕೂಡ ಉಚ್ಚ ಸ್ಥಾನದಲ್ಲಿದ್ದಾನೆ. ಖಂಡಿತವಾಗಿ ಶುಭದ ವಾರದಲ್ಲಿ ಒಂದು ಕೂಡ ತೊಂದರೆ ಇಲ್ಲ, ನಥಿಂಗ್ ಟು ವರಿ. ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಗೆ ಏನಾದರೂ ವ್ಯತ್ಯಾಸಗಳು ಕಾಣುತ್ತಾ ಹೇಗೆ ನೋಡಿ? ಕುಂಭರಾಶಿಯ ವಿಚಾರಗಳನ್ನು ಈ ವಾರದಲ್ಲಿ ತಗೊಂಡಾಗ ಹೆಚ್ಚಿನದಾಗಿ ಕುಂಭರಾಶಿಯವರು ತನ್ನ ಮನೆಯ ಬಗ್ಗೆ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ಬರ್ತದೆ. ಹೇಗೆ ನನ್ನ ಕುಟುಂಬ ಹೀಗಾದರೆ, ಅಥವಾ ನಾನು ಈಗ ಮಾಡಿರ್ತಕ್ಕಂಥ ಸಾಲದ ಹೊರೆ ಏನು ಮಾಡ್ಕೋಬೇಕು, ಅಥವಾ ಕೆಲಸದಲ್ಲಿ ಏನಾದರೂ ಅಪ್ಗ್ರೇಡ್ ಮಾಡ್ಕೋಬೇಕಾ, ಇವೆಲ್ಲ ಚಿಂತನೆಗಳು ಜಾಸ್ತಿ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ನಾನು ಹೇಗೆ ಮಾಡ್ಕೋಬೇಕು, ನಾನು ಯಾವ ರೀತಿ ಬಿಹೇವ್ ಮಾಡಬೇಕು, ಲಗ್ನದಲ್ಲಿ ರಾಹು, ನಾನು ಯಾವ ರೀತಿ ಬಿಹೇವ್ ಮಾಡಬೇಕು, ಇವೆಲ್ಲ ಆಲೋಚನೆಗಳು ಜಾಸ್ತಿ ಬರ್ತದೆ. ಸೂರ್ಯ ಬುಧ ಪಂಚಮದಲ್ಲಿದ್ದಾನೆ, ಬುದ್ಧಿ ಆ್ಯಕ್ಟಿವ್ನೆಸ್ ಜಾಸ್ತಿ ಬರ್ತದೆ, ಆಲೋಚನೆಗಳು ಜಾಸ್ತಿ ಬರುತ್ತೆ, ಸಂಗಾತಿಯ ಬಗ್ಗೆ ಆಲೋಚನೆಗಳು ಬರುತ್ತೆ, ಪ್ರೀತಿ ಪಾತ್ರರೊಟ್ಟಿಗಿನ ಯೋಚನೆಗಳು ಮತ್ತು ಅವರ ಒಟ್ಟಿಗಿನ ಬಾಂಧವ್ಯಗಳು ಶುಭವಾಗ್ತಕ್ಕಂಥಿರುತ್ತದೆ. ಧನಾಧಿಪತಿ ಷಷ್ಠಭಾವದಲ್ಲಿದ್ದಾನೆ, ಲಾಭಾಧಿಪತಿ ಷಷ್ಠಭಾವದಲ್ಲಿದ್ದಾನೆ, ಚತುರ್ಥಾಧಿಪತಿ ಷಷ್ಠಭಾವದಲ್ಲಿದ್ದಾನೆ, ನವಮಾಧಿಪತಿ ಷಷ್ಠಭಾವದಲ್ಲಿರೋದ್ರಿಂದ ಖಂಡಿತ ಇದೊಂದು ವಿಶೇಷವಾಗಿ ನಿಮ್ಮ ಬುದ್ಧಿವಂತಿಕೆಯಿಂದ ಕೆಲವೊಂದು ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಅಷ್ಟೇ ಸತ್ಯ. ಕುಂಭರಾಶಿಯವರಿಗೆ ಕೇವಲ ಶಿವನ ಆರಾಧನೆ ಅಷ್ಟು ಮಾಡ್ಕೊಳ್ಳಿ, ಇನ್ನಷ್ಟು ಶುಭದ ಕಾಲ ಆಗ್ತದೆ. ಆಗಿದ್ದಾಗ ಶುಕ್ರವಾರಗಳಂದು ದುರ್ಗಾ ದೇವಸ್ಥಾನದಲ್ಲಿ ತುಪ್ಪದ ದೀಪದ ಆರಾಧನೆಯನ್ನು ಮಾಡಬನ್ನಿ, ಸಾಕು, ಒಳ್ಳೆಯದಾಗ್ಬಿಡುತ್ತೆ. ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೇಗೆ? ಮೀನರಾಶಿಯವ್ರಿಗೂ ಕೂಡ ಈ ವಾರದಲ್ಲಿ ವಿಶೇಷತೆ, ತೃತೀಯಾತ್ ಭಾವದಲ್ಲಿ ಚಂದ್ರ ಹಾದು ಹೋಗ್ತದೆ. ತೃತೀಯಾತ್ ಭಾವದಲ್ಲಿ ಹಾದು ಹೋಗೋದ್ರಿಂದ ಕ್ರಿಯೇಟಿವಿಟಿ, ಸಣ್ಣ ಬದಲಾವಣೆ, ಸಣ್ಣ ಪ್ರಯಾಣಗಳಿರ್ತಕ್ಕಂಥದ್ದು ತೋರಿಸುತ್ತೆ. ಯಾರ್ಯಾರು ಮೀನರಾಶಿಯಲ್ಲಿದ್ದಾರೋ, ಲಗ್ನದಲ್ಲಿ ಶನಿ ಇದ್ದಾನೆ, ಚಂದ್ರನ ಪ್ರಾರಂಭ ರೋಹಿಣಿ ಮೃಗಶಿರ ಧನಸ್ಥಾನದಲ್ಲಿ ಕುಟುಂಬದೊಟ್ಟಿಗೆ ತಮ್ಮ ಬಾಂಧವ್ಯ, ಹಣಕಾಸು ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ. ನೇರವಾಗಿ ಗುರುವಿನ ದೃಷ್ಟಿ ಪಂಚಮದಲ್ಲಿರೋದ್ರಿಂದ ತುಂಬ ಆ್ಯಕ್ಟಿವ್ನೆಸ್ ಜಾಸ್ತಿ ಇದೆ. ಧರ್ಮಕರ್ಮಾಧಿಪತಿ ಯೋಗದ ತತ್ವ ಇದೆ. ಖಂಡಿತವಾಗಿ ಮೀನ ರಾಶಿಯವರೆಗೂ ಕೂಡ ಶುಭದ ಕಾಲ. ಸೂರ್ಯ ಸ್ವಸ್ಥಾನದಲ್ಲಿದ್ದಾನೆ, ಅನೇಕ ವಿಚಾರಗಳಲ್ಲಿ ಗೆಲುವು ಸಾಧ್ಯತೆ, ಭೂಮಿಯ ವಿಚಾರದಲ್ಲಿ, ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವು ಸಾಧ್ಯತೆ ಬಂದ್ಬಿಡುತ್ತೆ. ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇದೆ. ಹಾಗೆ ಒಂದು ರೀತಿಯಾಗಿ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರ್ತಕ್ಕಂಥದ್ದು, ಜೊತೆಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಕೂಡ ಬರುತ್ತೆ. ಖಂಡಿತವಾಗಿ ಮೀನರಾಶಿಯವರು ಅತ್ಯಂತ ಸರಳ. ಈ ಒಂದು ಆರಿದ್ರಾ ನಕ್ಷತ್ರದಲ್ಲಿ ಹಾದು ಹೋಗಬೇಕಾದಂಥ ಸಂದರ್ಭದಲ್ಲಿ ರಾಹು ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳಿ. ಅದಕ್ಕೆ ಮೀನರಾಶಿಯವರು ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ, ಸಾಧ್ಯವಾದಷ್ಟು ಉದ್ದಿನ ಕಾಳನ್ನು ಆಗಾಗ್ಗೆ ದಾನ ಮಾಡಿ. ಶುಭವಾಗ್ತದೆ, ನಷ್ಟ ಕಡಿಮೆ ಆಗ್ತದೆ, ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೆ, ಬಿಸ್ನೆಸ್ದಾರರಿಗೂ ಕೂಡ ಶುಭದ ಕಾಲದಲ್ಲಿ ಒಂದು ಖಂಡಿತ ವೆರಿ ವೆರಿ ಗುಡ್ ಕೂಡ ತುಂಬ ಚೆನ್ನಾಗಿದೆ. ಮೀನರಾಶಿಯವ್ರಿಗೂ ಕೂಡ ಸರಳವಾಗಿರ್ತಕ್ಕಂಥ ವಿಧಾನದಲ್ಲಿ ಒಂದು ರಾಹು ಶಾಂತಿ ಮಾಡ್ಕೊಳ್ತಕ್ಕಂಥದ್ದು ಮುಖ್ಯ. ಸಾಧ್ಯವಾದಷ್ಟು ಕೂಡ ನೀವು ಕೂಡ ಶಿವನ ಆರಾಧನೆ ಶುಭವನ್ನು ತರುತ್ತೆ. ಇಷ್ಟು ದ್ವಾದಶ ರಾಶಿಗಳ ಈ ವಾರದ ಫಲಾಫಲ. ಶುಭವಾಗಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.